ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ ಇದ್ದಾನೋ ಅವನು ಧನ್ಯನು. ಸೋಮವಾರ 23 ಸೆಪ್ಟೆಂಬರ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಯೆಶಾಯನ ಪ್ರವಾದನ ಗ್ರಂಥ 48 ಅಧ್ಯಾಯದ 18 ವಚನ. ನೀನು ನನ್ನ ಆಜ್ಞೆಗಳನ್ನು ಕೇಳಿದ್ದರೆ ಎಷ್ಟೋ ಚೆನ್ನಾಗಿತ್ತು. ನಿನ್ನ ಸುಖವು ದೊಡ್ಡ ನದಿಯಂತೆಯೂ ನಿನ್ನ ಕ್ಷೇಮವು ಸಮುದ್ರದ ಅಲೆಗಳ ಹಾಗೆ ಇರುತ್ತಿದ್ದವು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ತನ್ನ ಮಾತುಗಳನ್ನು ಕೇಳಿದಂಥವರಿಗೆ, ಆಜ್ಞೆಗಳಂತೆ ನಡೆದಂಥವರಿಗೆ ಅದ್ಭುತವಾದಂಥ ಆಶೀರ್ವಾದ ಕೊಡುತ್ತಾನೆ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರ ಆಜ್ಞೆಗಳನ್ನು ಕೇಳುವುದು. ಕರ್ತನಲ್ಲಿ ಪ್ರಿಯರೇ, ದೇವರು ಯೆಶಾಯನ ಮೂಲಕವಾಗಿ ತಾನು ಆದುಕೊಂಡಂತ ಯಾಕೋಬ ಇಸ್ರಾಯೇಲ್ ಜನರನ್ನು ಪ್ರಬೋಧಿಸಿ, ಅವರು ಯಾವ ರೀತಿಯಲ್ಲಿ ದೇವರಿಂದ ದೂರವಾಗಿದ್ದರು, ದೇವರು ಯಾವ ರೀತಿಯಲ್ಲಿ ಅವರನ್ನು ಪ್ರೀತಿ ಮಾಡುತ್ತಾನೆ, ದೇವರೇ ಸರ್ವಸ್ವ, ಆದಿಯು ಅಂತ್ಯವೂ ದೇವರೇ ಎಂಬುದಾಗಿ ಹೇಳುತ್ತಾ, ದೇವರು ಮಾಡಿರುವಂಥ ಎಲ್ಲಾ ಕಾರ್ಯಗಳು, ದೇವರ ಅಗಮ್ಯತೆಯನ್ನು ವರ್ಣಿಸುವಂಥದ್ದನ್ನು ಇಲ್ಲಿ ನೋಡುತ್ತೇವೆ. ಅದೆಲ್ಲದಕ್ಕಿಂತಲೂ ಮುಖ್ಯ, ದೇವರು ತನ್ನ ಜನರನ್ನು ತನ್ನ ಕಡೆಗೆ ಸೆಳೆದುಕೊಳ್ಳುವಂಥದ್ದು, ಆಶೀರ್ವದಿಸುವಂಥದ್ದು ದೇವರಿಗೆ ಸಂತಸ ತರೆಯುವಂಥ ಕಾರ್ಯವೇ ಹೌದು. ಅದಕ್ಕೆ ದೇವರು ತನ್ನ ಆಜ್ಞೆಗಳನ್ನು ಕೇಳಿದಂಥವರಿಗೆ ನೆನೆಸಲಾರದಂಥ ಅದ್ಭುತವಾದಂಥ ಸಮಾಧಾನವನ್ನು ಕೊಡುವಂಥವನು. ಹೋರಾಟಗಳ ನಡುವೆಯೂ ಕೂಡ ಅಸಾಧ್ಯವಾದಂಥ ಸಂಗತಿಗಳಿಂದ ತೃಪ್ತಿಪಡಿಸುವಂಥವನು. ಅವನ ಕ್ಷೇಮವು ಸಮುದ್ರದ ಅಲೆಗಳ ಹಾಗೆ ಇರುತ್ತದೆ. ಸದಾ ಕ್ಷೇಮ, ಸಂತೋಷ, ಸಮಾಧಾನ. ಯಾರ್ಯಾರು ಆತನ ಆಜ್ಞೆಗಳನ್ನು ನಂಬುತ್ತಾರೋ, ಅದರಲ್ಲಿ ನಿರೀಕ್ಷೆ ಇಡುತ್ತಾರೋ, ಅದನ್ನು ಕೇಳುತ್ತಾರೋ, ಅವರ ಜೀವನವನ್ನೇ ದೇವರು ಬದಲಾಯಿಸುವಂತ, ಆಶೀರ್ವದಿಸುವಂತ, ಎಲ್ಲಾ ವಿಧದಲ್ಲೂ ಸುಖಕರವಾಗಿ, ಸಮಾಧಾನಕರವಾಗಿ, ಆಶೀರ್ವಾದದಿಂದ ತುಂಬಿಸುವಂತವನಾಗಿದ್ದಾನೆ. ದೇವರ ಆಜ್ಞೆಗಳಂತೆ ನಡೆಯುವಂಥದ್ದೇ ದೇವರಿಗೆ ಇಷ್ಟವಾದಂಥದ್ದು. ಅದಕ್ಕೋಸ್ಕರವಾಗಿ ನಾವುಗಳು ಎಲ್ಲ ವಿಧದಲ್ಲೂ ದೇವರನ್ನು ಆತುಕೊಂಡು ದೇವರಿಗೋಸ್ಕರವಾಗಿ ಕಾರ್ಯಗಳನ್ನು ಮಾಡೋಣ. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಆತನ ಆಜ್ಞೆಗಳನ್ನು ಮೀರದೆ ಯಥಾರ್ಥವಾಗಿ ಅದರಂತೆ ನಡೆಯೋಣ. ಕರ್ತನೆ ದಯಮಯ ಸ್ವಾಮಿ, ಕೊಟ್ಟಿರುವಂಥ ಎಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ. ಯಥಾರ್ಥವಾಗಿ ನಿನ್ನ ಆಜ್ಞೆಗಳನ್ನು ಪರಿಪಾಲಿಸುವಂತೆ ನಮಗೆ ಬಲವನ್ನು ಅನುಗ್ರಹಿಸಿಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆ ತಂದೆಯೇ, ಆಮೆನ್.